ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡ್ರಿ, ಇವತ್ತೇನು ವಿಶೇಷ ಅಂತ ಅನ್ನೋದಕ್ಕಿಂತ ಮೊದಲು ಒಂದು ವಿಷಯ ಹೇಳಿಬಿಡ್ತೀನಿ. ನಮ್ಮ ಸ್ಕೂಲೊಳಗೆ ಆ್ಯನ್ಯುವಲ್ ಗ್ಯಾದ್ರಿಂಗ್ ಆಯಿತು. ಆ್ಯನ್ಯುವಲ್ ಗ್ಯಾದ್ರಿಂಗ್ ಆದ್ರೆ ಮನೆಯೊಳಗೆ ಒಂದು ಲಗ್ನ ಮಾಡಿದಷ್ಟು ಹೈರಾಣ ನಮಗಾಯಿತು. ಹೀಗಾಗಿ ನನ್ನ ಧ್ವನಿ ನೋಡಿದರೆ ನಿಮಗೆ ಗೊತ್ತಾಗ್ಲಿಕ್ಕತ್ತದ ಖರೆ ಅದ ಅಂತ ಅನ್ಸೋದಿಲ್ರಿ. ಖರೇನ ಅಷ್ಟು ಟಯರ್ಡ್ ಆಗ್ಯದ. ಈಗ ಮುಂಜಾನೆಯ ರಂಗೋಲಿ, ಅದರ ಜೊತೆಗೆ ಒಂದು ಒಳ್ಳೆಯ ಮುಂಜಾನೆಯ ಮಾತು ಎಲ್ರಿಗೂ ಬೇಕಾಗ್ತದೆ. ಎಲ್ಲರೂ ಇಷ್ಟಪಡ್ತಾರೆ. ಎಷ್ಟೋ ಜನರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ. ಹಾಗೆ ನಾನು ಕೂಡ ಈಗ ಮುಂಜಾನೆ ಏನು ಹೇಳ್ತೀನಲ್ರಿ, ಅದನ್ನು ನಾನು ಹೆಚ್ಚಾಗಿ ನನ್ನ ಜೀವನದೊಳಗೆ ಅಳವಡಿಸ್ಕೊಳ್ತೀನಿ. ಈಗ ಇದು ಎಷ್ಟು ಚಂದ ಅದ. ಇದು ಕೂಡ ಭಗವದ್ಗೀತಾ ಒಳಗಿಂದೆ ಒಳ್ಳೆಯ ಫಲಿತಾಂಶಗಳಿಗಾಗಿ ಕೆಲಸ ಮಾಡಬೇಡಿ, ಕರ್ಮಣ್ಣೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಕರ್ಮಣ್ಣೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ನೀವು ಕೇಳದೆ ಜನರು ನಿಮಗೆ ಗೌರವವನ್ನು ನೀಡಬೇಕೆಂದು ನೀವು ಬಯಸಿದರೆ ಮೊದಲು ನಿಮ್ಮ ಕೆಲಸಗಳನ್ನು ನೀವು ಯಾವುದೇ ಫಲಿತಾಂಶಗಳನ್ನು ಪಡೆದುಕೊಳ್ಳುವುದಕ್ಕಾಗಿ ಮಾಡಬೇಡಿ. ಗೌರವವೆಂಬುದು ಎಂದಿಗೂ ನಾವು ಮಾಡಿದ ಪ್ರಯತ್ನಕ್ಕೆ ಸಂಭಾವನೆಯಾಗಿರಬಾರದು. ನಮ್ಮ ಕೆಲಸಕ್ಕೆ ನೀಡುವ ಶಾಂತ ಪ್ರತಿಧ್ವನಿಯಾಗಿರಬೇಕು. ಯಾರಾದರೂ ನಮ್ಮ ಕೆಲಸಕ್ಕೆ ಚಪ್ಪಾಳೆ ತಟ್ಟುತ್ತಾರೆ ಎನ್ನುವ ಕಾರಣಕ್ಕಾಗಿ ಕೆಲಸ ಮಾಡಬಾರದು. ಎಷ್ಟು ಚಂದ ಅದ ನೋಡ್ರಿ. ಇನ್ನೊಂದದ, ಉದ್ಧರೇದ್ ಆತ್ಮನಾತ್ಮಾನಂ ನ ಆತ್ಮಾನಂ ಅವಸಾಧಯೇತ್. ಯಾರೂ ನಿಮಗೆ ಘನತೆಯನ್ನು ಹಸ್ತಾಂತರಿಸಲು ಸಾಧ್ಯವಿಲ್ಲ. ನಿಮಗೆ ನೀವೇ ಸ್ವತಃ ದ್ರೋಹ ಮಾಡಿಕೊಳ್ಳುವ ಬದಲು ನಿಮ್ಮನ್ನು ನೀವು ಮೇಲಕ್ಕೆ ತಂದುಕೊಂಡು ಹೋಗಲು ಮುಂದಾಗಿ. ನಿಮ್ಮ ಸ್ವಂತ ಕೆಲಸಗಳಿಂದ, ನಿಮ್ಮ ಸ್ವಂತ ಯೋಜನೆಗಳಿಂದ ನಿಮ್ಮನ್ನು ನೀವು ಸಮಾಜದಲ್ಲಿ ಗುರುತಿಸಿಕೊಳ್ಳಿ. ಬೇರೆಯವರ ಯೋಜನೆಯ ಮೇಲೆ, ಅವರ ಆಲೋಚನೆಗಳ ಮೇಲೆ ನಿಮ್ಮ ಕೆಲಸಗಳನ್ನು ಮಾಡುವುದರಿಂದ ನೋಡುವವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಇದ್ದ ಗೌರವ ನಾಶವಾಗುವುದು. ಎಲ್ಲರಲ್ಲೂ ನಿಮ್ಮನ್ನು ನೋಡಿ. ಎಷ್ಟು ಅರ್ಥಪೂರ್ಣ ಅದ ನೋಡ್ರಿ. ಖರೇನೆ ಎಲ್ಲರಲ್ಲೂ ನಿಮ್ಮನ್ನು ನೋಡಿ ಅಂದ್ರೆ, ನಾವೊಬ್ರು ಯಾರಿಗೇ ಏನೇ ಕೆಟ್ಟದಾಗಿ ಮಾತಾಡ್ಬೇಕಂತಂದ್ರೆ ನಮಗೆ ಯಾರೇ ಹಂಗೆ ಮಾತಾಡಿದರೆ ಹೆಂಗಿರ್ತದ ಅಂತ ನಾವು ವಿಚಾರ ಮಾಡಿದರೆ, ಇನ್ನೊಬ್ಬರಿಗೆ ಕೆಟ್ಟದಾಗಿ ಮಾತಾಡೋದಾಗಲಿ, ಇನ್ನೊಬ್ಬರಿಗೆ ಇನ್ಸಲ್ಟ್ ಮಾಡುವುದಾಗಲಿ ಮಾಡ್ಲಿಕ್ಕೆ ಹೋಗಂಗಿಲ್ಲ. ಅದಕ್ಕೆ ನೋಡ್ರಿ, ಎಲ್ಲರಲ್ಲೂ ಅಂದ್ರೆ ಯಾವ ಸಮಯದಲ್ಲಿ ನಾವು ಇನ್ನೊಬ್ಬರಲ್ಲಿ ನಮ್ಮನ್ನು ಕಾಣಬೇಕೋ ಆವಾಗ ಕಾಣಬೇಕ್ರೆ, ಯಾವಾಗಲೂ ಅಲ್ಲ. ಅದು ಹೋಗುವ ದಾರಿ ಸರಿಯಾಗಿರಬೇಕು. ಎಷ್ಟು ಅರ್ಥಪೂರ್ಣ ಅದ. ಖರೇನೆ ಭಾಳ ಅಂದ್ರೆ ಭಾಳ ಚಂದದ. ನಿಮಗೆ ಇವತ್ತಿನ ಮುಂಜಾನೆಯ ಮಾತು, ಅದರ ಜೊತೆಗೆ ಇವತ್ತಿನ ರಂಗೋಲಿ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಅಂತ ಹೇಳ್ತಾ, ನೋಡ್ರಿ ಖರೇನೆ ಮುಂಜಾನೆ ಈಗ ಟೈಮ್ ಎಷ್ಟಾಗ್ಯದ, ಬಹಳ ಮಂದಿಗೆ ಅದು ಬೇಕಾಗಿರ್ತದೆ. ಕೇಳ್ತಿರ್ತೀರಿ. ನಾನು ಮೊದಲೆಲ್ಲ ಹೇಳ್ತಿದ್ದೆ, ಈ ಕಡೆ ಹೇಳೋದೇ ಕಡಿಮೆ ಮಾಡಿಬಿಟ್ಟಿನಿ. ಈಗ ಟೈಮು 5 ಗಂಟೆ 5 ನಿಮಿಷ ಆಗ್ಯದ್ರಿ. 5 ಗಂಟೆ 5 ನಿಮಿಷ ಆಗ್ಯದ. ಫುಲ್ ಎಲ್ಲ ಕಡೆ ಕತ್ಲಿ ಅದ. ಏನು ಮಾಡ್ಲಿಕತ್ತಿಮ್ಮ ಇವತ್ತು? ಈಗ ಒಂದು ಸ್ಪೆಷಲ್ ಮಾಡ್ಕೊಂಡು ಮಾಡಿನೈತಿ. ಅದು ಇವು ಮೆಂತೆ ಕಾಳು ಮತ್ತು ಹೆಸರು ಕಾಳು ಮೊಳಕೆ ಬಂದಿದ್ದು ಸ್ಟೀಮ್ ಮಾಡಿ ಸ್ಟೀಮ್ ಹಸಿಯಾಗಿ ತಿನ್ನೋದು ಚಲೋ. ಅದಕ್ಕಿಂತ ಹಿಂಗೆ ಸ್ಟೀಮ್ ಮಾಡಿ ತಿನ್ನೋದು ಇನ್ನೂ ಚಲೋ. ಇದ್ರ ಮೇಲೆ ಬರೀ ಉಪ್ಪು, ಮೆಣಸಿನ. ಇವತ್ತೇನು ಸ್ಪೆಷಲ್ ಅಂತೀರೇನ್ರಿ? ಇವತ್ತು ನೋಡ್ರಿ ಭಕ್ರಿ ಮಾಡ್ಲಿಕತ್ತೀನಿ. ಈಗ ಮಾಡೋ ಪಲ್ಯ ಚಪಾತಿಗೆ ಭಾಳ ಯೋಗ್ಯವಾದದ್ದು, ಭಕ್ರಿಗೂ ನಡೀತದ. ಮತ್ತು ಡೊಣ್ ಮೆಣಸಿನ್ಕಾಯಿ ಪಲ್ಯ ತಂದಿದ್ಲು ನನ್ನ ಮಗಳು. ಆಕಿ ಎಲ್ಲೇ ಕಾಲೇಜ್ನೊಳಗೆ ಹೋದಾಗಲ್ಲಿ ತಿಂದು ಬಂದಾಳಂತ. ಈ ಪಲ್ಯ ಭಾಳ ಅಂದ್ರೆ ಭಾಳ ಟೇಸ್ಟಾಗಿತ್ತಮ್ಮ, ನೀನು ಹಿಂಗೆ ಮಾಡು ಅಂತ ಹೇಳಿದ್ಲು. ಆಯಿತು ಅಂತ ತಿಳ್ಕೊಂಡು ಮಾಡ್ಲಿಕ್ತೀನಿ.
ಬಟ್ ಅಕ್ಕಿ ಹೇಳಿದ್ದು ಹೆಂಗೆ ಹೇಳಿದ್ಲು, ನಾ ಹೆಂಗೆ ಮಾಡೀನಿ ಅದನ್ನು ಹೇಳ್ತೀನಿ. ಬಟ್ ಪಲ್ಯ ಮಾತ್ರ ಸೂಪರ್ ಟೇಸ್ಟ್ ಆಗಿತ್ತು ರೀ. ನೀವು ಟ್ರೈ ಮಾಡಿ ನೋಡ್ರಿ, ಎಲ್ಲರೂ ಇಷ್ಟಪಡ್ತಾರೆ. ಮೊದಲು ಇದೇನು ಬಾಳ್ಕದನ್ನ ನಾವು ಹೆಂಗೆ ತುಂಗಾಯಿ ಪಲ್ಯ ಮಾಡ್ತೀವಲ್ರಿ, ಹಂಗೆ ಡೊಣ್ ಮೆಣಸಿನ್ಕಾಯಿ ಎಲ್ಲ ಏನದ ಚೆಂದಾಗಿ ತುಂಬ್ಕೊಳ್ಳಿಕ್ಕೆ ತುಂಗಾಯಿ ಪಲ್ಯ ಟೈಪ್ ನಾವು ಕಟ್ ಮಾಡಿ ಇಟ್ಕೋಬೇಕು. ಅದರೊಳಗಿಂದೆಲ್ಲ ಸಣ್ಣ ಸಣ್ಣ ಬೀಜಗಳನ್ನು ತೆಗೆದು ನಾನು ಸ್ಟೀಮ್ ಮಾಡ್ಕೊಳಕತ್ತೀನಿ. ಬಟ್ ನನ್ನ ಮಗಳು ಹೇಳಿದ್ದು ಹೆಂಗೆ ಹೇಳಿದ್ಲು ಅಂದ್ರೆ, ಎಣ್ಣೆ ಒಳಗೆ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ತಕ್ಕೋಬೇಕಂತ. ಫಸ್ಟ್ ಆರಿದ ಮೇಲೆ ಅದರೊಳಗೆ ಮಸಾಲೆ ಮಾಡ್ಕೋತೀನಿ, ತೋರಿಸ್ತೀನಿ ನಿಮ್ಗೆ. ಆ ಮಸಾಲೆ ಹಾಕಿ ತುಂಬಿ ಮತ್ತೊಂಚೂರು ಒಗ್ಗರಣೆ ಹಾಕಿ ತೆಗೆದು ಬಿಡಬೇಕು ಅಂತ ಆಕಿ ಹೇಳಿದ್ಲು. ಅದಕ್ಕೆ ಎಣ್ಣೆ ಭಾಳ ಹಿಡಿಸ್ತದ್ರಿ. ಅದಕ್ಕೆ ನಂಗೆ ಹಂಗೆ ಬೇಡ ಅಂತ ತಿಳ್ಕೊಂಡು ನಾನು ಸ್ಟೀಮ್ ಮಾಡಿ ತೆಗಿಲಿಕತ್ತೀನಿ. ಮೊದಲೆಲ್ಲ ಒಂದ್ರೊಳಗೆ ಒಂದು ಹೆಚ್ಚಿಟ್ಕೊಂಡು ಬದನೆಕಾಯಿ ಹೆಚ್ಚಿಟ್ಕೊಂಡು ಸ್ಟೀಮ್ ಮಾಡಿ ತಕ್ಕೋತೀನಿ. ಖರೆ ಪಲ್ಯ ಮಾತ್ರ ಸೂಪರಾಗಿ ಟೇಸ್ಟಿಯಾಗಿ ಆಗಿತ್ತು ರೀ. ಚಪಾತಿಗಂತೂ ಹೇಳಿ ಮಾಡಿಸಿದ್ದು. ಹಂಗೆ ಇದು ನಾವು ಒಂಚೂರು ರಸಪಲ್ಯ ಟೈಪ್ ಮಾಡಿದ್ವಿ ಅಂತಂದ್ರೆ ಪೂರಿಗೂ ಬರ್ತದೆ ರೀ. ರಸಪಲ್ಯ ಮಸ್ತ್ ಆಗ್ತದೆ. ಅದನ್ನೂ ಒಂದು ಸರಿ ಮಾಡಿ ತೋರಿಸ್ತೀನಿ ನೋಡ್ರಿ. ಇಲ್ಲೆಲ್ಲ ಸ್ಟೀಮ್ ಮಾಡ್ಲಿಕ್ಕೆ ಇಟ್ಟೀನಿ. ಇದಕ್ಕೆ ಇನ್ನೇನದ ಮಸಾಲೆ ಪುಡಿ, ಇದ್ರೊಳಗೆ ಮಸಾಲೆ ಪುಡಿ ಏನು ಮಾಡ್ಕೊಂಡಿದ್ದೆ ಅನ್ನೋದನ್ನು ತೋರಿಸ್ತೀನಿ. ಈಗ ನೋಡ್ರಿ, ಪಲ್ಯಕ್ಕೆ ಉಗಾದ್ಮೇಲೆ ಕುದಿಲಿಕ್ಕೆ ಇಟ್ಟೀನಿ ಚಾಳ್ನಿ ಒಳಗೆ. ಅದಕ್ಕೆ ಮಸಾಲೆ ಏನು ಮಾಡ್ಕೊಂಡೀನಿ ಅಂದ್ರೆ, ಒಂದು 2 ಮುಷ್ಟಿ ಶೇಂಗಾ ಪುಡಿ, ಆಮೇಲೆ ಸಣ್ಣ ರವೆ ಅಥವಾ ಚಿರೋಟಿ ರವೆ ಯಾವುದು ನಡೀತದೆ, 2 ರಿಂದ 3 ಮುಷ್ಟಿ ಇಷ್ಟು ಹಾಕ್ಕೊಂಡೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ರಿ. ಒಂದು ಸ್ವಲ್ಪ ಶೇಂಗಾ ಪುಡಿ, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕುದ್ರಿ. ಖಾರ ಪುಡಿನೂ ಒಂಚೂರು ಹಾಕ್ರಿ, ಯಾಕಂದ್ರೆ ಈ ಡೊಣ್ ಮೆಣಸಿನ್ಕಾಯಿ ಅಷ್ಟೊಂದು ಖಾರ ಇರಂಗಿಲ್ಲ. ಮಸಾಲೆ ಪುಡಿ ಎಲ್ಲ ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿ ಅದರೊಳಗೆ 2 ಸ್ಪೂನ್ನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಬಿಸಿನೀರು, ಸ್ವಲ್ಪ ರೀ, ಅಗ್ದಿ ಅದು ಉಂಡೆ ಮಾಡ್ಲಿಕ್ಕೆ ಬರ್ಬೇಕು ನಮ್ಗೆ, ಅಷ್ಟು ಬಿಸಿನೀರು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಚೆಂದಾಗಿ ಸಣ್ಣ ಸಣ್ಣ ಉಂಡೆ ಕಟ್ಟಿ ಇಟ್ಕೊಳ್ಳೋದು ನೋಡ್ರಿ. ಈಗ ಮಾಡ್ಕೊಳಕತ್ತೀನಿ ನೋಡ್ರಿ. ಇದರೊಳಗೆ ಸ್ವಲ್ಪ ಖಾರ ಪುಡಿ, ಉಪ್ಪು ಎಲ್ಲ ಹಾಕ್ತೀನಿ. ಹಾಗೆ ಕೊತ್ತಂಬರಿನೂ ಹಾಕ್ತೀನಿ. ಮತ್ತು ಒಂದೊಂದೇ ಐಟಮ್ಸ್ ಹಾಕಿದಂಗೆಲ್ಲ ಅಂದರೆ ಶೇಂಗಾ ಪುಡಿ, ಉಪ್ಪ, ಅರಿಶಿನ ಪುಡಿ, ಖಾರ ಪುಡಿ ಹಾಕಿದಂಗೆಲ್ಲ ನಾನು ಮತ್ತೆ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಅಟ್ ಎ ಟೈಮ್ ಒಂದೇ ಸರಿಯಾಗಿ ಮಿಕ್ಸ್ ಮಾಡಿ ಎಲ್ಲ ಚೆಂದಾಗಿ ಉಂಡೆ ಕಟ್ಕೊಂಡು ಇಟ್ಕೊಂಡ್ರೂ ನಡೀತದೆ. 2 ಸ್ಪೂನ್ ಎಣ್ಣೆ, ಸ್ವಲ್ಪ ಖಾರ ಪುಡಿ ಮತ್ತು ಕೊತ್ತಂಬರಿ ಎಲ್ಲ ಹಾಕಿ ಉಂಡೆ ಕಟ್ಟಿ ಇಟ್ಕೊಂಡು, ಈಗ ನಾವು ಉಗಾದ್ಮೇಲೆ ಏನು ಬೇಯಿಸ್ಕೋತೀವಲ್ಲ ಡೊಣ್ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ಮ, ಅದರೊಳಗೆ ಈ ಸಣ್ಣ ಸಣ್ಣ ಉಂಡೆಗಳನ್ನು ತುಂಬಿ ಸ್ವಲ್ಪ ಒಗ್ಗರಣೆ ಹಾಕಿ ಫ್ರೈ ಮಾಡಿ ತೆಗೆದ್ಬಿಡೋದು ನೋಡ್ರಿ. ಇಷ್ಟು ಮಸ್ತ್ ಆಗ್ತದೆ ರೀ, ಹೇಳ್ತೀನಿ. ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗ್ತದೆ. ನೀವು ಒಂದು ಸರಿ ಟ್ರೈ ಮಾಡಿ ಹೇಳ್ರಿ ಹೆಂಗಾಗಿತ್ತು ಅಂತೇಳಿ. ಮಸಾಲೆ ಪುಡಿ ಅಂತೂ ನೀವು ನೋಡಿದ್ರಲ್ಲ, ಒಳಗಡೆ ನಾವು ಪಲ್ಯ ಒಳಗೆ ತುಂಬು ಮಸಾಲೆ ಎಷ್ಟು ಟೇಸ್ಟಿಯಾಗಿ ಆಗ್ಯದ ಅಂಥೇಳಿ. ಈಗ ನೋಡ್ರಿ, ಡೊಣ್ ಮೆಣಸಿನ್ಕಾಯಿ ಪಲ್ಯ ಒಳಗೆ ಮಾಡ್ಕೊಳ್ಳೋದು ಮಸಾಲೆ ಪುಡಿ ನೋಡಿದ್ರಿ. ಹಾಗೆ ಉಂಡಿನೂ ಕಟ್ಟಿಡ್ಲಿಕತ್ತೀನಿ. ಇವನ್ನೇ ನಾವೇನು ಹೆಚ್ಚಿ ತುಂಗಾಯಿ ಪಲ್ಯ ಮಾಡ್ತೀವಲ್ರಿ, ತುಂಗಾಯಿ ಪಲ್ಯನೇ ರೀ ಇದು. ಸ್ವಲ್ಪ ಡಿಫ್ರೆಂಟ್ ಆಗ್ಯದ. ಮತ್ತು ನೀವು ಉಳ್ಳಾಗಡ್ಡಿ ಹಾಕೋರಿದ್ರಿ ಅಂದ್ರೆ ಅವನ್ನ ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೋರಿ. ಅವನ್ನೇನದ ಒಗ್ಗರಣೆಯೊಳಗೆ ಹಾಕೋದು. ಇಷ್ಟು ರೆಡಿ ಆಯ್ತು. ಈಗ ಇನ್ನು ಪಲ್ಯ ಮಾಡೋಣಂತ ಇನ್ಯಾಕೆ ಲೇಟ್ ರೀ. ಎಲ್ಲ ಮಸಾಲೆ ಪುಡಿ ರೆಡಿ ಆಗ್ಯದ. ಹಾಗೆ ಸ್ಟೀಮ್ ಮೇಲೆ ಬದನೆಕಾಯಿನೂ ಸ್ಟೀಮ್ ಮಾಡಿ ತಕ್ಕೊಂಡ್ವಿ, ಉಗಾದ್ಮೇಲೆ ಬೇಯಿಸ್ಕಿ ತಕ್ಕೊಂಡ್ವಿ, ಎಲ್ಲ ರೆಡಿ ಆಗ್ಯದ. ಇನ್ನೇನದ ಒಗ್ಗರಣೆ ಹಾಕೋದು, ಪಲ್ಯ ಮಾಡೋದು, ಟೇಸ್ಟ್ ನೋಡೋದು, ಇಷ್ಟೇ ಕೆಲಸ. ಬಕ್ರಿ ಜೋಡಿ ಮಾಡ್ಲಿಕತ್ತೀನಿ. ನೀವು ಚಪಾತಿ ಜೋಡಿ ಮಾಡ್ತಿದ್ರು ಮಾಡ್ರಿ. ಬಕ್ರಿಗೆ ಹೆಸರು ಹಾಕ್ಕೊಂಡೆ, ಹೆಸರು ಹಾಕಿಟ್ಟು ಪಲ್ಯಕ್ಕೆ ಒಗ್ಗರಣೆ ಹಾಕಿಟ್ಟು ಸರಿಸಿ ಇಟ್ಬಿಡ್ತೀನಿ ನೋಡ್ರಿ. ಒಂದು 2-3 ಸ್ಪೂನು ಎಣ್ಣೆ, 1 ಸ್ಪೂನ್ ಎಣ್ಣೆ ಜಾಸ್ತಿ ಹಾಕಿದ್ರು ನಡೀತದೆ, ಚಲೋ ಆಗ್ತದೆ. ಎಣ್ಣೆ ಹಾಕಿದಷ್ಟು ಚಲೋ ಇದು. ನಾನು 2-3 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು ಎಲ್ಲ ಹಾಕೋದು, ಕರಿಬೇವು ಮತ್ತು ಉಳ್ಳಾಗಡ್ಡಿ ಹಾಕಂಗಿದ್ರೆ ಒಗ್ಗರಣೆ ಒಳಗೆ ಹಾಕ್ರಿ. ಇಲ್ಲಾಂದ್ರೆ ಒಗ್ಗರಣೆ ಬೇರೆ, ಉಳ್ಳಾಗಡ್ಡಿ ಬೇರೆ ಫ್ರೈ ಮಾಡಿ ಆ್ಯಡ್ ಮಾಡಿದ್ರು ನಡೀತದೆ. ನಾನು ಹಾಕಿಲ್ಲ ಇವತ್ತು. ನಾನು ಇನ್ನೊಂದು ಸರಿಕ್ಕೆ ನನ್ನ ಮಕ್ಕಳಿಗೆ ಹಾಗೆ ಮಾಡಿ ಕೊಡಾಕಿದ್ದೀನಿ. ಇಲ್ಲಾಂದರೆ ಇದೇ ಒಗ್ಗರಣೆ ಒಳಗೆ ನೀವು
ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡಿ ಆ್ಯಡ್ ಮಾಡಿದರೂ ನಡೀತದೆ. ಹಿಂಗೆ ಹರ್ವಾಗ ಏನು ಮಾಡಬೇಕು ಇಲ್ಲತ್ತಿ ಹಿಂಗೆ ಚೌಕಂಚೂರು ಸಪ್ಲಿಮೆಂಟ್ ವೈ
ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ನೋಡಿರಿ, ಡಿಫ್ರೆಂಟ್ ಆದ ಕ್ಯಾಪ್ಸಿಕಮ್ ಪಲ್ಯ, ಡೊಣ್ ಮೆಣಸಿನ್ಕಾಯಿ ಪಲ್ಯ ಟೇಸ್ಟ್ ನೋಡ್ರಿ ಹೆಂಗಾಗ್ಯದ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಇಲ್ಲಿ ನೋಡ್ರಿ, ನೋಡ್ಲಿಕ್ಕತ್ತದ ಸಾರಿ ಔರಾ ಸಿಲ್ಕ್ ರೇನ್ಬೋ ಸಾರೀಸ್ ಬಹಳ ಸೂಪರ್ ಆಗ್ಯಾವ, ಸ್ಮೂತ್ ಅವ, ಸ್ವಲ್ಪ ಡಿಫ್ರೆಂಟ್ ಆದ ಸಾರೀಸ್, ಟ್ರೆಂಡಿ ಸಾರೀಸ್. ಇವತ್ತು ರೇಟು, ಈ ಸೀರೆ ರೇಟು ಮತ್ತು ವಾಟ್ಸಪ್ ನಂಬರು ಸ್ಕ್ರೀನ್ ಮೇಲೆ ಕಾಣಿಸ್ತದ. ನಿಮಗಿಷ್ಟ ಆದವು ಅಂದ್ರೆ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ನಂಬರಿಗೆ ಕಳಿಸ್ರಿ. ನಿಮ್ಮ ಮನೆಗೆ ಕಳಿಸೋ ಜವಾಬ್ದಾರಿ ನಮ್ಮದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.